ತಾವರೆ ಹೂವಿನ ಬತ್ತಿ ಪ್ರತಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ಅರ್ಪಿಸುವುದರಿಂದ ಮಹಾಲಕ್ಷ್ಮಿ ಕಟಾಕ್ಷ ಲಭಿಸುವುದು. ಮಹಾಲಕ್ಷ್ಮಿಗೆ ತಾವರೆ ಹೂ ಅಥವಾ ತಾವರೆ ಬತ್ತಿ ಎಂದರೆ ಬಹಳ ಪ್ರಿಯ. ತಾವರೆ ಹೂವಿನಿಂದ ಮಾಡುವಂತಹ ಬತ್ತಿಯನ್ನು ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇದು ನಾನು ನಾರ್ಮಲ್ ಬತ್ತಿನ ತಗೊಂಡು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ತಾವರೆ ಹೂವು ನನಗೆ ಸದ್ಯಕ್ಕೆ ಸಿಕ್ಕಿಲ್ಲ. ಅದಕ್ಕೆ ನಿಮ್ಗೇನಾದರೂ ತಾವರೆ ಹೂವಿನ ಕಾಂಡ ಸಿಕ್ಕಿದ್ರೆ ಅದರಿಂದ ನಾರನ್ನ ತೆಗೆದು ಬತ್ತಿ ಮಾಡಿ ಮಹಾಲಕ್ಷ್ಮಿಗೆ ಈ ರೀತಿಯಾಗಿ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ. 8 ಬತ್ತಿನ ಒಂದು ಬತ್ತಿ ಮಾಡಿ ಈ ರೀತಿಯಾಗಿ ನಾವು ದೀಪನ ಮಾಡ್ಕೊಬೇಕಾಗುತ್ತೆ. ಈ ದೀಪವನ್ನು ಮಹಾಲಕ್ಷ್ಮಿಗೆ ಹಚ್ಚುವುದರಿಂದ ಪ್ರತಿ ಶುಕ್ರವಾರ ತುಂಬಾನೇ ಒಳ್ಳೆಯದಾಗುತ್ತೆ ಮನೆಗೆ. ಹಾಗೆ ಯಾವುದೇ ಕಾರಣಕ್ಕೂ ಅನಾವಶ್ಯಕ ಖರ್ಚುಗಳು ಮನೆಯಲ್ಲಿ ಆಗುವುದಿಲ್ಲ. ಬತ್ತಿಯನ್ನ ಮಾಡುವಾಗ ನಾವು ಹಸಿಯ ಹಾಲು ಮತ್ತೆ ವಿಭೂತಿನ ಯೂಸ್ ಮಾಡ್ಕೊಬೋದು. ಹಾಗೆ 8 ಬತ್ತಿನ ಒಂದು ಬತ್ತಿ ಮಾಡಿ ಯಾವ ರೀತಿಯಾಗಿ ದೀಪಾರಾಧನೆ ಮಾಡೋದು ಅಂತಲೂ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ ಲಕ್ಷ್ಮಿ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ.